ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಾಯಿ ದೋಸೆ ಮಾಡ್ತಾಯಿದ್ದೀನಿ. ಹಾಗಾಗಿ ಇದಕ್ಕೆ ಮುಂಚೆನೇ 1 ಅವರು 1.5 ಅಕ್ಕಿನ ನೆನೆಸ್ಬೇಕಾಗತ್ತೆ. ಹಾಗಾಗಿ ಇವತ್ತು ನಾನು 2 ಲೋಟನ ಅಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ. ತೊಳೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇರುವಂಥ ಅಕ್ಕಿನ 2 ಸಾರಿ ತೊಳೆದು ನೀಟಾಗಿ ನೆನೆಸ್ಕೋಬೇಕು. ನೋಡಿ, ಈ ಥರ ಇದು ಮಾಡಿಬಿಟ್ಟು ನೀಟಾಗಿ ತೊಳ್ಕೊಂಡು 2 ಸಲ ನೀಟಾಗಿ ನೀರು ತುಂಬಿಸಿ ಇಟ್ಕೋಬೇಕು. 1.5 ಗಂಟೆ ಟೈಮು ಇದು ನೆನಿಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಈ ದೋಸೆ. ಕಾಯಿ ದೋಸೆ ಅಂತಂದರೆ ಮಾಮೂಲಿ ನಾವು ತರ್ತೀವಲ್ಲ, ಕಾಯಿ ಯೂಸ್ ಮಾಡ್ತೀವಲ್ಲ ಸಾಂಬಾರಿಗೆ, ಇದಕ್ಕೆಲ್ಲ ಆ ಥರ ಕಾಯಲ್ಲ. ಇದು ಅಂದರೆ ತುಂಬ ಎಳೆ ಕಾಯೂ ಅಲ್ಲ, ತುಂಬ ಬಲ್ತಿರೋ ಕಾಯೂ ಅಲ್ಲ, ಎಳೆಯದಾಗಿರುತ್ತೆ. ಅಂಥ ಕಾಯಿ ದೋಸೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಘಮ ಘಮ ಅಂತಿರುತ್ತೆ ಅಂದರೆ ದೋಸೆ ಹೆಂಚು ಮೇಲೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ಅಮ್ಮ ಕೊಟ್ಟು ಕಳಿಸಿದ್ರು, ಕಾಯಿ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ನೆನೆಸ್ತಾ ಇದ್ದೀನಿ. ಬೆಳಗ್ಗೆ 1.5 ಗಂಟೆ ಟೈಮು, ನಾವು ನೈಟು ಮಾಡ್ಕೋಬೋದು. 1.5 ಗಂಟೆ ಟೈಮ್ ನೆನೆಸಿದ್ರೆ ಸಾಕು ಅಕ್ಕಿನ. ಹಾಗಾಗಿ ಇದನ್ನು ನೆನೆಸ್ಲಿಕ್ಕೆ ನಾನು ಇಡ್ತಾಯಿದ್ದೀನಿ. ನೋಡಿ, ಇದು ತೊಳೆದಾಯಿತು. ಇದನ್ನು ಒಂದು ಲಿಡ್ ಮುಚ್ಚಿ ಇದನ್ನು ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಇದು ಅಕ್ಕಿ ಇವಾಗ 1.5 ಗಂಟೆ ಆಗಿದೆ, ನೆಂದಿದೆ ಇದು ಅಕ್ಕಿ. ಇದನ್ನು ಪೂರ್ತಿಯಾಗಿ ಅಕ್ಕಿನ ಸೋರಾಕ್ಬಿಟ್ಟು ಫುಲ್ಲು ರುಬ್ಕೋಬೇಕು. ಕಾಯಿ ತುರ್ಕೊಂಡು ಬರೋಣ ಅಂತ ಬಂದೆ. ಅದು ಇದೆಯಾ ಕಾಯಿ ಜೊತೇಲಿ ಹಾಕಬೇಕಲ್ಲ ಅಂತ. ನೋಡಿ, ಈ ಥರ ವೈಟ್ಗಿರುತ್ತೆ ಕಾಯಿ, ಈ ಥರ ಇರುತ್ತೆ. ಹಿಂಗೆ ಎಳೆದ್ರೆ ಬಂದುಬಿಡುತ್ತೆ ಅದು, ಆ ಥರ ಎಳೆದಾಗಿರಬೇಕು. ನಾನು 2 ಕಾಯಿ ಹಾಕ್ತಾಯಿದ್ದೀನಿ. 2 ಲೋಟ ಅಕ್ಕಿ ಹಾಕಿರೋದಕ್ಕೆ 1.5 ಕಾಯಿ ಹಾಕ್ತಾಯಿದ್ದೀನಿ. ಅಂದರೆ 3 ಹೋಳು ಹಾಕ್ತಾಯಿದ್ದೀನಿ. ಇದನ್ನು ಈ ರೀತಿಯಾಗಿ ತುರ್ಕೊಂಡಿದ್ದೀನಿ. ನೋಡಿ, ಈ ಥರ ಉಂಡುಂಡೆ ಥರ ತರಿ ಥರ ಬರುತ್ತೆ ಇದು ಕಾಯಿ. ತುರಿದಾಗ ಎಳೆದಾಗಿರುತ್ತಲ್ಲ, ಹಾಗಾಗಿ ದಪ್ಪ ತುರಿ ಬರುತ್ತೆ. ಇದನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ಲು 2 ಲೋಟ ಅಕ್ಕಿಗೆ 3 ಹೋಳು ಕಾಯಿನ ತುರ್ಕೊಂಡಿದ್ದೀನಿ ಅನ್ನಲ್ಲ, ಅದು ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫುಲ್ಲು ನೈಸಾಗಿ ಏನು ರುಬ್ಬಬೇಕಾಗಿಲ್ಲ. ಮಾಮೂಲಿ ನಾವು ಮಾಮೂಲಿ ದೋಸೆಗೆ ಹೇಗೆ ರುಬ್ತೀವೋ ಆ ಮೆಥಡಲ್ಲಿ ಇದರಲ್ಲಿ ರುಬ್ಕೋಬೇಕಾಗತ್ತೆ. ನೋಡಿ, ಇಷ್ಟು 1 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. 1 ಲೋಟ ಅಕ್ಕಿಗೆ ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸಲ ರುಬ್ಲಿಕ್ಕೆ ಅಂತ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ರುಬ್ಕೊಂಡು ಬರ್ತೀನಿ ನೀರು ಹಾಕ್ಬಿಟ್ಟು. ತುಂಬ ತೆಳು ಬೇಡ, ತುಂಬ ಗಟ್ಟಿನೂ ಬೇಡ. ನಮಗೆ ದೋಸೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಬರಬೇಕು. ನೋಡಿ, ಈ ಥರ ಇಷ್ಟು ನೈಸ್ ಇದ್ದರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ ಅಂತೂ. ಅಲ್ಲೇ ನೆನೆಸಿ 1.5 ಗಂಟೆ ವೆಯ್ಟ್ ಮಾಡಿ ಮಾಡೋದಷ್ಟೇ. ತುಂಬ ಚೆನ್ನಾಗಿರುತ್ತೆ. ಮಿಕ್ಕಿದ್ದು ಇನ್ನೊಂದು ಸ್ವಲ್ಪ ಅಕ್ಕಿ ಇತ್ತಲ್ಲ, ಅದನ್ನು ಮತ್ತು ಕಾಯಿನೂ 2 ರುಬ್ಕೊಂಡೆ. ನೋಡಿ, ಈ ರೀತಿ ಅದು ಹಿಟ್ಟು ಒಂಥರ ಸ್ಮೂತಾಗಿ ಸಾಫ್ಟಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ಅನಿಸ್ತಾ ಇರುತ್ತೆ. ಇದು ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಇದನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ತುಂಬ ಗಟ್ಟಿ ಇತ್ತು ಅಂತ ಹೇಳಿ ಚೆನ್ನಾಗಿ 2 ಮಿಕ್ಸ್ ಮಾಡಿಬಿಟ್ಟು, ನೀರು ಎಲ್ಲ ಹಾಕಿದ್ವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ತೆಳುವಾಗಿ ಮಾಡಬಾರ್ದು. ತೆಳುವಾಗಿ ಮಾಡೋದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಮೀಡಿಯಮ್ಮಾಗಿ, ಮಂದಕ್ಕೂ ಇರಬಾರ್ದು, ತೆಳುಗೂ ಇರಬಾರ್ದು, ಆ ರೀತಿಯಾಗಿ ಮಾಡ್ಕೋಬೇಕು ಈ ದೋಸೆನ. ಇದನ್ನು ಕಬ್ಬಿಣದ ಹೆಂಚು ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ. ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡೆ. ಈಗ ನಾನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಬಂದೆ. ಇದಕ್ಕೆ ಕಾಯಿ ಚಟ್ನಿನೇ ಚೆನ್ನಾಗಿರುತ್ತೆ ಕಡಲೆಕಾಯಿ ಚಟ್ನಿಗಿಂತ. ನಾನು ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ.
ಕಾಯಿ ಚಟ್ನಿಗೆ ಹಸಿರು ಕೆಂಪು ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಉಪ್ಪು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು. ಇದಕ್ಕೆ ಸ್ವಲ್ಪ ಟೇಸ್ಟ್ ಬರಬೇಕು ಅಂದರೆ ಒಂದು 5-6 ಕಾಳು ಮೆಣಸನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಸ್ವಲ್ಪ ಕಾಳು ಮೆಣಸು ಹಾಕ್ಕೋಬೇಕು. ಮೆಣಸಿನ್ಕಾಯಿ ಹಾಕಿರ್ತೀವಿ, ನೋಡಿಕೊಂಡು ಕಾಳು ಮೆಣಸು ಹಾಕಬೇಕು. ಕರಿಬೇವು ಹಾಕಿದ್ದೀನಿ, ನೀರು ಹಾಕಿ ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ ಚಟ್ನಿ ರೆಡಿ ಇದೆ. ಇನ್ನೇನಿಲ್ಲ, ದೋಸೆ ಹೆಂಚಿಟ್ಬಿಟ್ಟು ದೋಸೆ ಹಾಕೋದಷ್ಟೇ. ನೋಡಿ ಇದನ್ನು ನಾನ್ ಸ್ಟಿಕ್ದೇ ಇಟ್ಟಿದ್ದೀನಿ ನಾನು, ಆದರೆ ಕಬ್ಬಿಣದ್ದು ತವ ಇಟ್ಟರೆ ತುಂಬಾ ಚೆನ್ನಾಗಾಗುತ್ತೆ. ತುಂಬ ಜಾಸ್ತಿಯಾಗಿ ಅಗಲ ಮಾಡಬಾರ್ದು, ಇಷ್ಟೇ. ಅಂದರೆ ತುಂಬ ತೆಳುವಾಗಿ ಮಾಡಬಾರ್ದು, ಮಂದಕ್ಕಾಗ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ನಿಮಗೆ ಬೇಕಂದರೆ ಎಣ್ಣೆ ಹಾಕ್ಕೋಬೋದು, ತುಪ್ಪ ಹಾಕ್ಕೋಬೋದು. ನಾನು ಹೀಗೆ ಮಾಡಿದ್ದೀನಿ, ಅಂದರೆ ನನಗೆ ಅದರ ಟೇಸ್ಟೇ ಬೇಕು ಅಂದ್ಬಿಟ್ಟು ತುಪ್ಪ ಏನೂ ಹಾಕಿಲ್ಲ. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇದು ಕೆಂಪಗಾಗಲ್ಲ, ಅಷ್ಟೊಂದು ವೈಟ್ಗೆ ಇರುತ್ತೆ ನೋಡೋಕ್ಕೆ. ನೋಡಿ ಈ ಥರ ಇರುತ್ತೆ. ಈಗ ಇನ್ನೊಂದು ದೋಸೆ ಹಾಕ್ಕೊಳ್ತೀನಿ. ದೋಸೆ ಹಿಟ್ಟು ಅದಕ್ಕೆ ಇರಬೇಕು, ಚೆನ್ನಾಗಿರುತ್ತೆ. ನೋಡಿ ಈ ಥರ ಒಂದು ಲಿಡ್ ಮುಚ್ಚಿ ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೆ. ಕೆಂಪಗೆ ಅಂದರೆ ಇಷ್ಟೇ ಬರೋದಿದು, ಎಷ್ಟೇ ಬೇಯಿಸಿದ್ರೂ ಇಷ್ಟೇ ಕೆಂಪಗಂತ ತುಂಬ ಕೆಂಪಗಾಗಲ್ಲ, ಮಾಮೂಲಿ ದೋಸೆ ಥರ ಈ ಥರನೇ ಇರುತ್ತೆ. ಇದು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ನೈಟು ಕೂಡ ಮಾಡ್ಕೋಬೋದು, ಊಟಕ್ಕೆ ಡಿನ್ನರ್ಗೆ ನೈಟ್ ಮಾಡಿಕೊಂಡ್ರೂ ಆವಾಗ್ಲೂ ಒಂದು 6 ಗಂಟೆ 7 ಗಂಟೆ ಹಂಗೆ ನೆನೆಸಿದ್ರೆ 8:30 ಅಷ್ಟರಲ್ಲಿ ಫುಲ್ಲು ನೆನ್ಕೊಂಡಿರುತ್ತೆ ಅಕ್ಕಿ. ರುಬ್ಬಿಟ್ಟು ಮಾಡಿದ್ರೆ ಚೆನ್ನಾಗಾಗುತ್ತೆ. ಅಲ್ಲೇ ಮಾಡಿ ಅಲ್ಲೇ ತಿಂದ್ರೇ ಚೆನ್ನಾಗಾಗೋದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು, ಗಮ್ಮಂತ ಇತ್ತು. ಥ್ಯಾಂಕ್ ಯು.